ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ನಿಮ್ಮನ್ನು ದೇವರು ಎಲ್ಲಾ ರೀತಿಯಲ್ಲಿ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಜ್ಞಾನವಂತರಾಗಬೇಕು 8ನೆಯ ದಿವಸ. ಜ್ಞಾನವಂತರಾಗಬೇಕು 8ನೆಯ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತಿನ ವಿಷಯಗಳು ಕೂಡ ಜ್ಯೋತಿಷದ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು. ಜ್ಯೋತಿಷದ ಬಗ್ಗೆ ಇವತ್ತು ಅನೇಕರು ಕಷ್ಟ, ಸಂಕಟ, ದುಃಖಗಳು ಬಂದಾಗ ಏನ್ ಮಾಡ್ತಾರಂದ್ರೆ ಜ್ಯೋತಿಷಕ್ಕೆ ಹೋಗ್ಬಿಡ್ತಾರೆ. ಮಾಯ ಮಂತ್ರ, ಜ್ಯೋತಿಷ, ಅಲ್ಲಿ ಮಂತ್ರ ಮಾಡಿಸೋದು, ಮಂತ್ರ ಮಾಡಿ ನೂಲು ಕಟ್ಟಿಸಿಕೊಳ್ಳುವಂಥದ್ದು. ನೂಲು ಕಟ್ಟಿಸಿಕೊಳ್ತು. ಇನ್ನು ಅನೇಕರು ನಾನಾ ತರದ ಭಸ್ಮ ಅಂತೇಳಿ ಕಟ್ಟಿಕೊಳ್ಳುವಂಥದ್ದು, ತಾಯ್ತಾತಗಳು ಕಟ್ಟಿಕೊಳ್ಳುವಂಥದ್ದು, ಮನೆಗೆ ಏನಿಲ್ಲೋ ನೂಲು ಕಟ್ಟಿಸುವಂಥದ್ದು, 4 ಸುತ್ತು ಮನೆಗೆ 4 ಕುಂಭಗಳನ್ನ ಕಟ್ಟಿಸಿಕೊಳ್ಳುವಂಥದ್ದು, ಇನ್ನು ಏನೇನೋ ಮಂತ್ರ ಮಾಡಿ ಮಣ್ಣೊಳಗೆ ಹೂಣಿಡುವಂಥದ್ದು, ಮನೆಯೊಳಗೆ ಹೂಣಿಡುವಂಥದ್ದು, ನಾನಾ ರೀತಿಯಲ್ಲಿ ಮಾಡ್ತಾರೆ. ಇದು ಕೂಡ ಬಹಳ ಒಂದು ಸುಳ್ಳು. ಇದೊಂದು ಸೈತಾನನ ದುಷ್ಟಶಕ್ತಿಯ ಕಾರ್ಯ. ಯಾಕಪ್ಪ ಅಂದ್ರೆ ಈ ಮಾಯ ಮಂತ್ರ, ಜ್ಯೋತಿಷ ಇದೆಲ್ಲ ಮಾಡ್ತಾರೆ ನೋಡಿ, ಇದೆಲ್ಲ ಅವರಿಗೆ ಒಂದು ತರಬೇತಿ ಇದೆ. ಇವತ್ತೊಂದು ಕೆಲಸಕ್ಕೆ ಒಂದು ತರಬೇತಿ ಯಾವ ರೀತಿ ಕೊಡ್ತಾರೆ, ಇವತ್ತೊಂದೊಂದು ಕಂಪನಿಗಳಲ್ಲಿ ಅದೇ ರೀತಿ ಅವರಿಗೆ ಒಂದು ತರಬೇತಿ ಇದೆ. ಅಂದ್ರೆ ಮನುಷ್ಯರನ್ನ ಯಾವ ರೀತಿ ವಂಚಿಸುವುದು, ಯಾವ ರೀತಿ ಮೋಸ ಮಾಡುವುದು ಅಂತ ಇದರ ಅರ್ಥ. ಇದನ್ನ ಅವರಿಗೊಂದು ತರಬೇತಿ. ಅದರ ಮೂಲಕ ಅವರು ಮನುಷ್ಯರಿಗೆ ಬೇಕಾದಾಗೆ ಮಾತನಾಡಿ ಮನುಷ್ಯರನ್ನ ವಂಚಿಸಿ ಅವರು ಹಣ ಮಾಡಿಸುವಂಥದ್ದು. ಇದೆಲ್ಲ ದುಷ್ಟ ಕಾರ್ಯ, ಅಂದ್ರೆ ದುಷ್ಟಶಕ್ತಿ, ದೆವ್ವದ ಕಾರ್ಯಗಳು. ದೆವ್ವ ಅಂದ್ರೆ ದುಷ್ಟಶಕ್ತಿ, ಕೆಟ್ಟವನು ಅಂತ ಅದರ ಅರ್ಥ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ಕಷ್ಟ, ಸಂಕಟ, ದುಃಖಗಳು ಬಂದಾಗ ಏನ್ ಮಾಡ್ತಾರೆ, ಜ್ಯೋತಿಷರ ಬಳಿಗೆ ಹೋಗ್ತಾರೆ. ಆ ಜ್ಯೋತಿಷರ ಬಳಿಗೆ ಹೋದಾಗ ಅವನು ಏನಾಗಿದೆ ಅಂತ ಮೊದಲು ಕೇಳ್ತಾನೆ. ಆಗ ಈ ರೀತಿಯೆಲ್ಲ ಆಗ್ತದೆ, ಈ ರೀತಿಯೆಲ್ಲ ಆಗ್ತದೆ ಅಂತ ಹೇಳ್ತಾನೆ. ಆಗ ಅವನು ಒಂದು ಕವಡೆ ಕೊಡ್ತಾನೆ, ಇಲ್ಲಾಂದ್ರೆ ಒಂದು ಬುಕ್ಕಿಗೆ ಒಂದು ಕಡ್ಡಿ ಹಾಕಿ ಅಂತ ಹೇಳ್ತಾನೆ. ಏನೋ ಒಂದು ಅವನು ಮಾಡ್ತಾನೆ. ಕಡೆಗೆ ಹೇಳ್ತಾನೆ, ನಿಮಗೆ ನೋಡಿ ಅಮಾವಾಸ್ಯ ದಿವಸ, ಸಂಕ್ರಮಣ ದಿವಸ ಇಂಥದೆಲ್ಲ ಬರುವಾಗ ನಿಮ್ಮ ಮನೆಯ ಮೇಲೆ ಏನಾದ್ರೂ ಒಂದು ಹಾರಾಡೋ ಒಂದು ಶಬ್ದ ಕೇಳ್ತದಲ್ವೋ ಅಂತೇಳಿ. ಹೌದು, ರಾತ್ರಿ ಹೊತ್ತು ಈ ದೊಡ್ಡ ಬಾವಳಿಗಳು ಮತ್ತೆ ಇತರ ಪಕ್ಷಿಗಳು ಅಥವಾ ಏನಾದ್ರೂ ಒಂದು ಪಕ್ಷಿಗಳು ಹಾರಾಡಿಕೊಂಡು ಹೋಗುವಂಥದ್ದು ಶಬ್ದ ಕೇಳ್ತದೆ. ಆವಾಗ ನಾವು ಹೇಳೋದೇನು ತಿಳ್ಕೊಳ್ಳೋದು, ಓ ಹೌದು, ಅವ್ನು ಹೇಳಿದ್ ನಿಜನೇ, ಓ ಹೌದು ನೋಡಿ, ಅಂಥ ದಿವಸ ಆ ಶಬ್ದ ಕೇಳ್ತು, ಇಂಥ ದಿವಸ ಈ ಶಬ್ದ ಕೇಳ್ತು ಅಂತ. ಇನ್ನೊಂದು ಏನು ಹೇಳ್ತಾನಪ್ಪ ಅಂದ್ರೆ, ನಿಮ್ಮ ಮನೆಯೊಳಗೆ ಗೋಡೆ ಬಿರುಕು ಬಿಟ್ಟಿದೆ ಅಂತ ಹೇಳ್ತಾನೆ. ಇವತ್ತು ಯಾರ ಮನೆಯಲ್ಲಿ ಎಂತ ಸ್ಟ್ರಾಂಗ್ ಆಗಿ ಕಟ್ಟಿದ ಮನೆಯಲ್ಲಿ ಕೂಡ ಗೋಡೆಯಲ್ಲಿ ಒಂದು ಸಣ್ಣ ಬಿರುಕು ಇಲ್ಲದಿರ್ತದ? ಅದು ಖಂಡಿತವಾಗಿ ಇದ್ದೇ ಇರ್ತದೆ. ಎಷ್ಟೇ ಸಿಮೆಂಟ್ ಹಾಕ್ಲಿ, ಏನೇ ಮಾಡ್ಲಿ, ಅದೊಂದು ಬಿರುಕು ಇದ್ದೇ ಇರ್ತದೆ. ಆವಾಗ ಏನ್ ಹೇಳ್ತಾರೆ ಗೊತ್ತೇ, ಹೌದು ನಿಜನೇ, ಮನೆಯೊಳಗೆ ಗೋಡೆಗಳು ಬಹಳ ಬಿರುಕು ಬಿಟ್ಟಿದಾವೆ ಅಂತೇಳಿ ಈ ರೀತಿಯಲ್ಲಿ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನಿಮಗೆ ಗಂಡ ಹೆಂಡತಿಗಳಲ್ಲಿ ಯಾವಾಗಲೂ ಜಗಳವೇ ನಿಮಗೆ ಅಂತ. ಗಂಡ ಹೆಂಡತಿಯಲ್ಲಿ ಜಗಳ ಇಲ್ಲದ ಮನೆಗಳು ಯಾವ್ದಾದ್ರು ಇದೆಯೋ? ಇಲ್ಲ. ಆದಿ ಕಾಲದಲ್ಲಿ ದೇವರು ಸರ್ವವನ್ನ ಸೃಷ್ಟಿ ಮಾಡಿ ಆದಿ ಮಾನವನನ್ನ ಸೃಷ್ಟಿ ಮಾಡಿದಾಗ ಅಲ್ಲಿ ಖಂಡಿತವಾಗಿ ದೇವರು ಆದಾಮನನ್ನ ಎಚ್ಚರಿಸಿದ್ರು, ಅವನಿಗೊಂದು ಹೆಂಡತಿಯನ್ನಾಗಿ ಕೊಟ್ರು. ಆವಾಗ ನೋಡಿ, ಹೆಂಡತಿ ಸೈತಾನನ ಮಾತು ಕೇಳಿ ಗಂಡನನ್ನ ವಂಚಿಸಿದಾಗ ಅವರಿಬ್ರು ಬೆತ್ತಲೆಯಾಗಿ ದೂರ ಅಡಗಿದ್ರು. ಆವಾಗ ವಾಪಸ್ ದೇವರು ಅಲ್ಲಿಗೆ ಬಂದು, ನೀವು ಬೆತ್ತಲೆಯಾಗಿದ್ದೀರಿ ಅಂತ ನಿಮಗೆ ಹೇಳಿದ್ದು ಯಾರು ಅಂತ ಕೇಳುವಾಗ ಆದಾಮನ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಅವರಿಬ್ಬರೇ ಇದ್ದಿದ್ದು ಭೂಲೋಕದಲ್ಲಿ, ಗಂಡ ಹೆಂಡತಿ ಅಂದ್ರೆ ಮನುಕುಲದವರು, ಒಂದು ಗಂಡು ಒಂದು ಹೆಣ್ಣು. ನೀನು ಕೊಟ್ಟ ಸ್ತ್ರೀ ನನ್ನನ್ನು ವಂಚಿಸಿದಳು ಅಂತ ನೋಡಿ. ಮೊಟ್ಟ
ಮೊದಲು ಹೆಂಡತಿ ಮೇಲೆ ಕಂಪ್ಲೇಂಟ್ ಮಾಡ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ನನಗೆ ಕೊಟ್ಟ ಸ್ತ್ರೀ ನನ್ನನ್ನ ವಂಚಿಸಿದಳು ಅಂತೇಳಿ ಕಂಪ್ಲೇಂಟ್ ಮಾಡ್ದ. ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ ನೋಡಿ. ಇವತ್ತುವರೆಗೂ ಗಂಡ ಹೆಂಡತಿ ಅವ್ರು ಎಷ್ಟೇ ಚೆನ್ನಾಗಿರ್ಲಿ, ಜಗಳ ಮಾಡದೆ ವೈಮನಸ್ಸಿಲ್ಲದೆ ಮನೆ ಇದೆಯೋ ಇಲ್ಲ. ಇದನ್ನು ಈ ಜ್ಯೋತಿಷ ಹೇಳ್ತಾರೆ, ನಿಮಗೆ ಯಾವಾಗಲೂ ಹೀಗೆ ಆಗಿದೆ, ಆಗ್ತಲೇ ಇದೆ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಅದು ಮನುಷ್ಯರ ಜೀವಮಾನದಲ್ಲಿ ಆಗುವಂಥದ್ದು. ಆಗ ಏನಾಗ್ತದೆ, ಓ ಇದು ನಿಜನೇ ಅಂತ. ಆಮೇಲೆ ಹೇಳ್ತಾನೆ, ಇದು ಏನಲ್ಲ, ಇದು ನಿಮ್ಮ ನೆರೆಕವರಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಸೇರಿ ನಿಮಗೆ ಈ ರೀತಿ ಮಾಡಿದ್ದಾರೆ. ನಿಮ್ಮೊಳಗೆ ಒಂದು ಸಣ್ಣ ಜಗಳ ಬಂದು ಹೋಗಿದೆ, ಅಥವಾ ನಿಮ್ಮೊಳಗೆ ಒಂದು ಜಗಳ ಬಂದು ಹೋಗಿದೆ ಅಂತೇಳಿ. ಒಂದು ಸ್ವಂತ ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿಯರಲ್ಲಿ ಜಗಳ ಬರ್ತದೆ. ಇನ್ನು ಅಕ್ಕಪಕ್ಕದೊಳಗೆ ನೆರೆ ಮನೆಯವರಿಗೆ ಜಗಳ ಬರದಿರ್ತದೆ ಅಂತ ಮನೆಗಳು ಯಾವ್ದಾದ್ರು ಇದೆಯೋ, ಯಾವ್ದಾದ್ರು ಒಂದು ಕಾರಣಕ್ಕಾದ್ರೂ, ಏನಿಲ್ಲದ್ರೆ ಮಕ್ಕಳ ಒಂದು ವಿಷಯದಲ್ಲಿ ಆದ್ರೂ, ಒಂದು ಪ್ರಾಣಿ ಪಕ್ಷಿಗಳ ವಿಷಯದಲ್ಲಿ ಆದ್ರೂ ಜಗಳಗಳು ಬಂದೇ ಬರುತ್ತವೆ. ಆಗ ಏನ್ ಹೇಳ್ತೀವಿ, ಹೌದು ಅವತ್ತು ನಮಗೆ ಇಂಥ ನೋಡಿ ಇಂಥವ್ರು ನಮಗೆ ಜಗಳ ಆಯ್ತು, ಇದು ಅವರೇ ನಮಗೆ ಮಾಟ ಮಾಡಿಸಿದ್ರು, ಮಂತ್ರ ಮಾಡಿಸಿದ್ರು, ಹಾಳಾಗಿ ಹೋಗುವಾಗೆ ಮಾಡಿದ್ರು ಅಂತೇಳಿ. ಅವ್ರು ಏನು ಮಾಡಿರೋದ್ರೆ ಅಲ್ಲಿಗೆ ಬಿಟ್ಟಿರ್ತಾರೆ. ಆದ್ರೆ ಜ್ಯೋತಿಷರು ಇವರ ಕೈಯಿಂದ ಹಣ ಸುಲಿಗೆಗಾಗಿ ಈ ರೀತಿಯೆಲ್ಲ ಇದೊಂದು ತರಬೇತಿಯನ್ನ ಪಡೆದು ಇಂಥವ್ರು ಈ ರೀತಿಯಲ್ಲಿ ಏನು ಗೊತ್ತಿಲ್ಲದವರು, ಜ್ಞಾನ ಇಲ್ಲದವರು ಹೋದಾಗ ಏನಾಗ್ತದೆ, ಈ ರೀತಿ ಅವರನ್ನ ವಂಚಿಸುವರಾಗಿದ್ದಾರೆ. ಆಮೇಲೆ ಹೇಳ್ತಾನೆ ಅವನು ಏನು ಅಂದ್ರೆ, ಆಯ್ತು ಅದಕ್ಕೇನು ತೊಂದರೆ ಇಲ್ಲ, ಅದನ್ನು ನಾನು ಸರಿಪಡಿಸ್ತೇನೆ. ನೀವು ಇಂಥ ದಿವಸ ಹೀಗೆ ನೋಡಿ ಇಂತಿಂಥ ಸಾಮಾನನ್ನ ನೀವು ತಂದು ಕೊಡಬೇಕು ಅಂತ ಚೀಟಿ ಬರೆದು ಕೊಡಬಹುದು. ಅದು ಗೊತ್ತೇ ಆಗೋದಿಲ್ಲ ಅದು ಯಾವ ಹೆಸರುಗಳು, ಅದು ಹೆಸರುಗಳು, ಅದರ ವಸ್ತುಗಳು ಏನು ಅಂತ. ಇಲ್ಲಾಂದ್ರೆ ಇಷ್ಟು ದುಡ್ಡು ಆಗ್ತದೆ, ನೀವು ತಂದು ಕೊಡಿ ಅಂತ ಹೇಳ್ತಾನೆ. ಸರಿ, ಹಾಗೆ ತಂದು ಕೊಡು, ಆಯ್ತು ನೀವೇ ತಂದು ಕೊಡಿ ಅಂತ ದುಡ್ಡು ಕೊಡ್ತಾನೆ. ಇಂಥ ದಿವಸ ನೀವು ಬನ್ನಿ, ಎಲ್ಲವನ್ನ ರೆಡಿ ಮಾಡಿ ಇಡ್ತೇನೆ, ತಗೊಂಡು ಹೋಗಿ ಅಂತ ಹೇಳ್ತಾನೆ. ಅವರು ಬರುವಾಗ ಇವನು ಸುಮ್ಮನೆ ಆದ್ರೂ ಒಂದು 3-4 ಕುಟಿಗೆಗಳು ತಂದು ಇಟ್ಟು, ಅದಕ್ಕೆ ಅದರೊಳಗೆ ಏನಾದ್ರೂ ತಾತಿ ತಗಡು ಅದು ಇದು ಅದರೊಳಗೆ ಏನೆಲ್ಲ ಗೀಚಿ ಮಾಡಿ, ಸ್ವಲ್ಪ ಅರಸಿನೊಡಿ ಕುಂಕುಮ ಎಲ್ಲ ಹಾಕಿ, ಅದಕ್ಕೆ ದಾರ ಸುತ್ತಿ ಬಟ್ಟೆ ಸುತ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾನೆ. ಆಮೇಲೆ ನಿಮ್ಮ ಒಬ್ಬೊಬ್ಬರು ಮನೇಲಿ ಎಷ್ಟು ಜನ ಇದ್ದೀರಿ ಅಂತ ಒಬ್ಬೊಬ್ಬರಿಗೆ ಬಹಳ ಒಂದು ತಾಮ್ರದೋ ಅಥವಾ ಸ್ಟೀಲದೋ ಯಾವ್ದಾದ್ರು ಒಂದು ತಾಯ್ತ ಮಾಡಿ ಇಟ್ಟಿರ್ತಾನೆ. ಅದನ್ನೆಲ್ಲ ಕಟ್ಟಿ ಇಟ್ಟಿರ್ತಾನೆ. ಇವರು ಬರುವಾಗ ಏನ್ ಮಾಡ್ತಾನೆ, ಅಲ್ಲಿ ತಯಾರು ಮಾಡಿ ಅವನ ದೇವರ ರೂಮ್ ಅಂತ ಇರ್ತಾನೆ ಅಲ್ಲಿ ರೆಡಿ ಮಾಡಿ ಇಟ್ಟಿರ್ತಾನೆ. ಅಲ್ಲಿ ದೊಡ್ಡ ದೊಡ್ಡ ಫೋಟೋಗಳನ್ನೆಲ್ಲ ಇಟ್ಟಿರ್ತಾನೆ. ಇವನು ಬಹಳ ಜೋರಾಗಿ ಇಟ್ಟಿರ್ತಾನೆ. ಬರೆಯೋದು ಲುಂಗಿ ಗಡ್ಡ ಕೂದಲೆಲ್ಲ ಬಿಟ್ಟುಕೊಂಡು ವಿಭೂತಿಯನ್ನು ನಾನಾ ತರದ ಕಡೆಗೆ ಕೈಗೆ ಹೊಟ್ಟೆಗೆ ಎಲ್ಲ ಬಣ್ಣ ಬಳ್ಕೊಂಡು ಇವನು ಕೂತಿರ್ತಾನೆ. ಆ ದಿವಸ ಇವರಲ್ಲಿಗೆ ಬರ್ತಾರೆ. ಬಂದು ನೋಡುತ್ತೀವಿ, ವಿಚಿತ್ರ ನೋಡಿ, ಆಯ್ತು ಮಾಡಿ ಇಟ್ಟಿದ್ದೇನೆ, ಇದನ್ನ ತಗೊಂಡೋಗಿ ಹೀಗೆ ಕಟ್ಟಿ ಹೀಗೆ ಕಟ್ಟಿ ಹೀಗೆ ಕಟ್ಟಿ, ಆಮೇಲೆ ಅರ್ಶಿನ ಕುಂಕುಮ ಅಥವಾ ಅಕ್ಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪೇಪರ್ ಅಲ್ಲಿ ಕೊಡ್ತಾನೆ. ತಗೊಂಡೋಗಿ ಇದನ್ನ ಈ ಮನೆಯಿಂದ ಆ ಕಡೆ ಬಿಸಾಡಿ ಮನೆಗೆ ಸುತ್ತು ಹಾಕಿ, ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತ ಹೇಳ್ತಾನೆ. ಹೋಗಿ ಈ ತಾಯ್ತಿಗಳನ್ನೆಲ್ಲ ಕಟ್ಟಿ ಅಂತ ಹೇಳ್ತಾನೆ. ಇವರು ಬರ್ತಾರೆ, ಹಾಗೆ ಮಾಡ್ತಾರೆ. ಹಾಗೆ ಮಾಡಿ ಸ್ವಲ್ಪ ದಿವಸ ಏನಾಗ್ತದೆ, ಇವರಿಗೆ ಅದ್ರ ಮೇಲೆ ನಂಬಿಕೆ ಇರ್ತದೆ. ಸ್ವಲ್ಪ ದಿವಸ ಶಾಂತಿ ಸಮಾಧಾನ ಸಿಕ್ಕಬಹುದು, ಸಿಕ್ಕೋದಿಲ್ಲ, ಒಂದು ವೇಳೆ ಸಿಗಬಹುದು. ಸಿಕ್ಕಿದ್ದು ಆಮೇಲೆ ಏನಾಗ್ತದೆ, ಒಂದೊಂದು 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 ಮತ್ತೆ ಚುಚ್ಚಲಿಕ್ಕೆ ಪ್ರಾರಂಭವಾಗ್ತದೆ. ಮತ್ತೆ ಅವನ ಹತ್ರನೇ ಓಡ್ತಾರೆ, ಈ ಜ್ಯೋತಿಷ ಮಾಡೋ ಹತ್ರ, ಮಾಯ ಮಂತ್ರ ಮಾಡೋವನ ಹತ್ರ. ಅಲ್ಲಿಗೆ ಹೋದಾಗ ಅವನು ಹೇಳ್ತಾನೆ, ಮತ್ತೆ ಪುನಃ ಕವಡೆ ಹಾಕ್ತಾನೆ. ಏನೋ ಒಂದು ರೀತಿಯಲ್ಲಿ ಶಾಸ್ತ್ರ ನೋಡ್ತಾನೆ. ಓಹೋ, ಅವರು ನಮಗಿಂತಲೂ ಮಿಗಿಲಾದವರ ಹತ್ರ ಹೋಗಿದ್ದಾರೆ, ಮತ್ತೆ ನಿಮಗೆ ತಿರುಗಿ ಮಾಡಿಸಿದ್ದಾರೆ. ಅದಕ್ಕೇನು ಹೆದರಬೇಡಿ, ನಮ್ಮ ಗುರು ಒಬ್ರು ಇದ್ದಾರೆ, ಅವ್ರ ಕೈಲಿ ನಾನು ಮಾಡಿಸ್ತೀನಿ, ನಮ್ಮ ಹತ್ರ ಅದಕ್ಕೆ ಸರಿಯಾದ ಜನ ಇದ್ದಾರೆ, ಹೆದರಬೇಡಿ, ಪುನಃ ನೋಡಿ ಇಷ್ಟ ಆಗ್ತದೆ ಅಂತ ಹೇಳ್ತಾನೆ. ಪುನಃ ಈ ದುಡ್ಡನ್ನು ಕೊಡ್ತಾರೆ. ಮತ್ತೆ ಇಂಥ ದಿವಸ ಬನ್ನಿ ಅಂತ ಹೇಳ್ತಾರೆ. ಮತ್ತು ಹೀಗೆ ಮಾಡ್ತಾರೆ. ಹೋಗಿ 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 ಇವನಿಗೆ ದುಡ್ಡು ಕೊಟ್ಟು 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 ಇವರಿಗೆ ಸಾಕಾಗಿ ಹೋಗ್ತದೆ. ಆಮೇಲೆ ಇವರು ಸುಮ್ಮನೆ ಆಗ್ತಾರೆ. ಇನ್ನು ಅವರು ಬಂದಾಗ ಹೀಗೆ ಹೇಳಿ ಎಷ್ಟು ದುಡ್ಡು ಕೊಡ್ತಾರೆ, ಕೊಡಕ್ಕಾಗದ್ರೆ ಮತ್ತೆ ಇವರೇ ಹೋಗುವುದನ್ನ ನಿಲ್ಲಿಸಿ ಬಿಡ್ತಾರೆ. ಇದು ನೋಡಿ ಮಂತ್ರದವರದು, ಜ್ಯೋತಿಷದವರದು ಬುದ್ಧಿ. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ ನಾನು. ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಂದು ಮುಸ್ಲಿಮ್ಸ್ ಅವನು ಬಂದು ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡಿಕೊಂಡು ಇದ್ದ. ಅಲ್ಲಿ ಪ್ರತಿ ದಿವಸ ಏನ್ ಮಾಡ್ತಾನೆ, ಇವನು ಮಾರ್ಕೆಟಿಗೆ ಹೋಗಿ ಒಂದು ಕುರಿ ತಲೆಯನ್ನು ಮತ್ತು ಕುರಿದು ರಕ್ತವನ್ನ ಮತ್ತು ಒಂದೊಂದು ಕಡೆ ಬುರುಗು ಅಂತ ಹೇಳ್ತಾರೆ, ಒಂದೊಂದು ಕಡೆಗೆ ಪುರಿ ಅಂತ ಹೇಳ್ತಾರೆ, ಈ ರೀತಿಯಲ್ಲಿ ಅದನ್ನ ತಗೊಂಡು ಬರ್ತಾನೆ. ದೊಡ್ಡದಾಗಿ ಒಂದೆರಡು ಬಾಳೆಲೆ ತಗೊಂಡು ಬರ್ತಾನೆ. ಅಲ್ಲಿ ಈ ಲಾಡ್ಜ್ ಕೂಡ ಯಾರ್ದು, ಮುಸ್ಲಿಮ್ಸ್ ಅವ್ರದ್ದು. ಇವನು ಕೂಡ ಯಾರು, ಕೇರಳದವನು, ಮುಸ್ಲಿಮ್ಸೇ. ಅವರಿಗೆಲ್ಲ ಗೊತ್ತಿರ್ತದೆ
ಇದೇ ರೀತಿ ಮಾಡಿ ಏನು ಮಾಡ್ತಾರೆ ನೋಡಿ, ಹೀಗೀಗ ನಾನು ಏನು ಹೇಳಿದ್ನೋ ಅದೇ ರೀತಿ ಎಲ್ಲ ಮಾಡಿ ಇಟ್ಟಿರ್ತಾನೆ. ಆಗ ಇವರು ಬಂದಾಗ ನೋಡಿ, ನಿಮಗಾಗಿ ಕುರಿ ಬೇಟೆಯನ್ನು ಕಡಿದು ಈ ರೀತಿ ಮಾಡಿದ್ದೇನೆ, ಇದೆಲ್ಲದನ್ನು ತಗೊಂಡು ನೀವು ಹೋಗಿ ಈ ರೀತಿ ಮಾಡಿ ಎಂತಷ್ಟು ₹1000. ಅವರು ನಿಜನೇ, ಇವನು ಕುರಿ ಕಡ್ದಿದ್ದಾನೆ, ನಿಜ ನೋಡಿ ತಲೆ ಇದೆ ಅಂತ ಹೇಳ್ಕೊಂಡು ಅವರು ಹೋಗ್ತಾರೆ. ಇನ್ನೊಂದು ಬರೋರಿಗೆಲ್ಲ ಟೈಮಿಂಗ್ಸ್ ಕೊಡ್ತಾನೆ ಅವನು, ಆ ಟೈಮಿಗಿಂತ ಮೊದಲು ನೀವು ಬರಬಾರದು ಅಂತೇಳಿ. ಅವರು ಹೋದ ಮೇಲೆ ಇನ್ನೊಬ್ರು ಬರ್ತಾರೆ. ಬಂದವರಿಗೆಲ್ಲ ಇದುವೇ ಹೇಳೋದು ಇವನು. ಅಲ್ಲಿ ಖರ್ಚೇನು ಇವನಿಗೆ ಒಂದು ಕುರಿ ತಲೆ, ಒಂದು ಸ್ವಲ್ಪ ಕುರಿ ರಕ್ತ, ಆಮೇಲೆ ಸ್ವಲ್ಪ ಪುರಿ, ಒಂದು ಬಾಳೆಲೆ, ಆಮೇಲೆ ಒಂದು 4 ಗುಂಬಗಳು, ಅವರ ಮನೇಲಿ ಎಷ್ಟು ಜನ ಇದ್ದಾರೆ ಕೇಳಿಕೊಂಡು ಅದಕ್ಕೆ ಅವರಿಗೆ ತಾಟಿ ತಗಡುಗಳು ಎಲ್ಲ ಇಷ್ಟು. ಇದು ಇವನಿಗೆ ಈ ಕುರಿ ತಳಿದು ಕೂಡ ಮಾರ್ಕೆಟಿಂದ ತರಬೇಕು. ಮಾರ್ಕೆಟಲ್ಲಿ ಕುರಿ ಕಡೆಯವರು ಯಾರ, ಅವರು ಮುಸ್ಲಿಮ್ಸರೇ ಆಗಿದ್ದಾರೆ. ನೋಡಿ ಇವರ ಒಗ್ಗಟ್ಟುಗಳು ಹೇಗಿರ್ತವೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಂದು ಇದೇ ಕೆಲಸವನ್ನ ಮಾಡಿದ್ರು. ಕಡೆಗೆ ಬರ್ತಾ ಏನಾಯ್ತು, ಆ ಹೋಟೆಲಲ್ಲಿ ಕೆಲಸ ಮಾಡುವವನೇ ಬರೋರಿಗೆ ತೀರ ಹೇಳ್ದ, ಯಾಕಪ್ಪ ಹೀಗೆ ಮಾಡ್ತೀರಿ, ಅವನು ಮುಸ್ಲಿಮ್ಸೇ, ನೋಡಿ ಈ ರೀತಿ ವಂಚಿಸ್ತಾನೆ ಅಂತೇಳಿ. ಆಮೇಲೆ ಅವನನ್ನು ಹೊಡೆದು ಅಲ್ಲಿಂದ ಓಡಿಸಿದ್ರು. ನೋಡಿ ವಿಚಾರಗಳು ಏನಾಯ್ತು. ಇನ್ನೊಂದು ಸಾಕ್ಷಿ ನೋಡ್ತೇನೆ. ಇದು ಕರ್ನಾಟಕ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆಯ ಒಂದು ತಾಲೂಕಿನಲ್ಲಿ, ಅವರು ಕೂಡ ಕ್ರೈಸ್ತರೇ. ನಾನು ಒಂದ್ಸಲ ಅಲ್ಲಿಗೆ ಹೋದಾಗ ಅಲ್ಲಿ ಆ ಮನೆಯ ಒಂದು ಸಹೋದರಿ, ನಮ್ಮ ಮನೆಗೆ ಒಂದ್ಸಲ ನೀವು ಹೋಗ್ಬೇಕು, ಪ್ರಾರ್ಥನೆಗೆ ಹೋಗ್ತಾರೆ, ದೀಕ್ಷಾಸ್ಥಾನ ತಗೊಂಡಿದ್ದಾರೆ, ಈ ರೀತಿ ಎಲ್ಲ ಆಗ್ತಾ ಇದೆ ಅಂತೇಳಿ. ಯಾವಾಗಲೂ ನಡಗಾಟಗಳು, ಏನೇಳೋ ಸದ್ದುಗಳು ಕೇಳೋದು, ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಅವರ ಅಂತೇಳಿ, ಈ ರೀತಿ ಆಗಿದೆ, ಒಂದ್ಸಲ ಹೋಗಿ ಅಂತೇಳಿ ಕಳಿಸಿಕೊಟ್ರು. ಗುಲ್ಬರ್ಗದಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ತಾಲೂಕು, ಅದು ತಾಲೂಕಿನಲ್ಲಿ ಒಂದು ಗ್ರಾಮ. ಅಲ್ಲಿಗೆ ಹೋಗುವಾಗ ಎಲ್ಲ ವಿಚಾರಗಳನ್ನ ಇವ್ರನ್ನ ಸಮಾಲೋಚನೆ ಮಾಡಿದೆ, ಅಂದರೆ ಕೌನ್ಸಿಲಿಂಗ್ ಮಾಡುವಾಗ ಸ್ವಲ್ಪ ವಿಷಯಗಳನ್ನ ಮಾತನಾಡ್ತೇನೆ. ಆಮೇಲೆ ನಿಮಗೆ ಹೇಳೋದನ್ನ ಹೇಳ್ಬೋದು ನಾನು. ಆಮೇಲೆ ತಪ್ಪಿ ಹೋಗಿದ್ದರೆ ಹೇಳಿ ಅಂತ ಹೇಳಿದ್ರೆ 10 ದಶಾಜ್ಞೆಗಳನ್ನ ಬಿಡಿಸುತ್ತಾ ಬಂದು ಇದೇ ವಿಗ್ರಹಾಧನೆ ಬಗ್ಗೆ, ಈ ಜ್ಯೋತಿಷ ಮಾಯ ಮಂತ್ರದ ಬಗ್ಗೆ ಹೇಳುವಾಗ ಮನೆಯ ಹಿರಿಯ ಸ್ತ್ರೀ, ಅಯ್ಯೋ ಅಪ್ಪ ನಿಲ್ಸು ನಿನ್ನ ಮಾತು ನಿಲ್ಸು, ನನ್ನ ಬೆಂಕಿ ಸುಡ್ತಾ ಇದೆ, ನೋಡಲ್ಲಿ ಬೆಂಕಿ ಬಂತು, ನಿಲ್ಸು ಅಂತ ಹೇಳಿ ಕಿರುಚಾಡಕ್ಕೆ ಶುರು ಮಾಡಿದ್ಲು. ಗುಲ್ಬರ್ಗ ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಇದು. ದೇವರ ನಮಗೆ ಸ್ತೋತ್ರವಾಗಲಿ. ಆಮೇಲೆ ಅಲ್ಲಿ ನಿಲ್ಲಿಸಿದೆ, ಶಾಂತಿಗಾಗಿ ಪ್ರಾರ್ಥನೆ ಮಾಡಿದೆ, ನಿಲ್ಲಿಸಿ, ಏನಾಯ್ತಮ್ಮ ನಿನಗೆ ಈ ರೀತಿ ಎಲ್ಲ ಆಯ್ತು, ಹೋಗು ಸರಿ, ಏನಾದ್ರು ಮಾಯ ಮತ್ತೆ ಅದು ಮಾಡಿಸಿದ್ದೀರ ಅಂತ ಹೇಳುವಾಗ, ಆವಾಗ ಸ್ತ್ರೀ ಹೇಳ್ತಾಳೆ, ನೋಡಪ್ಪ ಇಲ್ಲೇ ಒಂದು ನಾವು ಒಂದು ಆಳವಾಗಿ ಸ್ವಲ್ಪ ಗುಳಿ ತೆಗೆದು ಒಂದು ತೆಂಗಿನಕಾಯಿಯನ್ನ ಮಂತ್ರ ಮಾಡಿ ನಾವು ಉಣಿಸಿದ್ದೇವೆ ಅಂತ ಹೇಳಿದ್ಲು. ಆಗ ನೀವು ಕ್ರೈಸ್ತರಲ್ವ ಅಂತ ಹೇಳುವಾಗ, ಅವರ ಮನೆಯ ಒಬ್ಬ ಸಹೋದರನೇ, ಅಂದ್ರೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟವನೇ, ಅವರ ಬಂಧುಗಳಲ್ಲಿ ಒಬ್ಬ ಸೇವಕನಾಗಿದ್ದಾನೆ, ಪಾಸ್ಟ್ರು, ಬೈಬಲ್ ಕಾಲೇಜಿನೆಲ್ಲ ಟೀಚ್ ಮಾಡೋನಾಗಿದ್ದಾನೆ. ಆ ಮನುಷ್ಯನನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ಆಗ ಇದನ್ನ ಮಾಡುವಂತ ಯಾರು ಹೇಳಿದಮ್ಮ ಅಂತ ಕೇಳುವಾಗ, ನೋಡಿ ನಮಗಿಂತವ್ರು ಹೇಳಿದ್ರು ಅಂತೇಳಿ. ಹೌದು, ಆಗ ಈ ರೀತಿ ಮಾಡಬಾರ್ದು ಅಂತ ಹೇಳಿಲ್ವಾ? ಇಲ್ಲ, ನಾವು ಲೋಕದಲ್ಲಿ ಜೀವಿಸುವಾಗ ನಮಗೆ ಈ ಲೋಕದವೂ ಬೇಕು, ದೇವರು ಬೇಕು, ಎಲ್ಲವೂ ಬೇಕು ಅಂತ ಹೇಳಿದಾನೆ ಅವನು. ಆದ್ರೆ ಮೊಟ್ಟ ಮೊದಲು ಮನಸ್ಸು ದೇವರಲ್ಲಿ ಇಡಬೇಕು ಅಂತ ಹೇಳಿದಾನೆ. ಅದಕ್ಕೆ ನಾವು ಅವನೇ ಮಾಡಿಸಿದ್ದು ಈ ಕಾರ್ಯಗಳನ್ನ. ನೋಡಿ ಎಂಥ ಒಂದು ಅನಾಚಾರಗಳು. ನೋಡಿ ಇದಕ್ಕೆ ಹೇಳೋದು, ಸುಳ್ಳು ಬದುಕರು, ಪ್ರವಾದಿಗಳು, ದೇವರಿಗೆ ವಿರುದ್ಧವಾದವರು, ಇಂಥವರನ್ನು ಹಿಂಬಾಲಿಸಬಾರದು. ಬೈಬಲ್ ಕಾಲೇಜಲ್ಲಿ ಟೀಚಿಂಗ್ ಮಾಡೋನು ಅಂಥ ಒಂದು ಮನುಷ್ಯ. ಅವನ ಹೆಸರು ಗೊತ್ತಿದೆ, ಊರು ಗೊತ್ತಿದೆ, ಹೇಳಕ್ ಹೋಗೋದಿಲ್ಲ, ಅದು ಬೇಕಾಗಿಲ್ಲ. ದೇವ್ರು ನಾವು ಸಾಕ್ಷಿ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನೋಡಮ್ಮ ಅದನ್ನ ಈಗ ತೆಗಿಬೇಕು, ನಿನ್ನ ಮಗ ಇಲ್ಲಿ ಕರಿ ಅಂತ ಮಗನ ಕರೆದಾಯ್ತು. ನೋಡಪ್ಪ ಇಲ್ಲಿ ಆಗಿ ಅಂತ ಹೇಳಿದೆ. ಇಲ್ಲ, ನನಗೆ ಭಯ ಆಗ್ತದೆ, ಹೆದರಿಕೆ ಆಗ್ತದೆ ಅಂತ ಮಗ ಹೇಳಿದ. ಇಲ್ಲ, ನಾನು ಪ್ರಾರ್ಥನೆಯಲ್ಲಿ ಇರ್ತೇನೆ, ನಿನ್ನ ದುಷ್ಟಶಕ್ತಿ ಮುಟ್ಟೋದಿಲ್ಲ, ನೀನು ಆಗಿ ಅಂತ ಹೇಳಿದೆ. ಆಮೇಲೆ ಅದು ಏನಾಗಿದೆ, ಪಿಕ್ಕಾಸ್ ಅಂದ್ರೆ ಒಂದೊಂದು ಕಡೆ ಅದಕ್ಕೆ ಗುದ್ಲಿ ಅಂತ ಹೇಳ್ತಾರೆ. ಪಿಕ್ಕಾಸ್ ತಗೊಂಡು ಅಗಿಲಿಕ್ಕೆ ಪ್ರಾರಂಭ ಮಾಡಿದ. ನಾನು ಪ್ರಾರ್ಥನೆಯಲ್ಲಿ ಇದ್ದೆ. ಸ್ವಲ್ಪ ಆಳ ಹೋಗುವಾಗ, 1.5 ಅಡಿ ಆಳ ಹೋಗುವಾಗ ಒಂದು ದೊಡ್ಡ ತೆಂಗಿನಕಾಯಿಯನ್ನ ಹೂಣಿಟ್ಟಿದ್ದಾರೆ. ಅಲ್ಲಿಂದ ತೆಗೆದು ತಗೊಂಡಾಗ ಅಲ್ಲಿ ಇಡಪ್ಪ ಅಂತ ಹೇಳಿದೆ. ಹೊರಗಡೆ ಇಟ್ಟ, ಅದನ್ನೆಲ್ಲ ಮುಚ್ಚಿ ಆಯ್ತು. ಆವಾಗ ನೋಡಿ, ಇದು ಅವರ ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಏನೊಂದು ಕ್ರೈಸ್ತರಲ್ಲಿ ಆದ್ರೂ ಕೂಡ ಒಂದು ಸೇವಕ ಮಾಡಿದಂತ ಕೆಲಸ. ಇಂಥವ್ರು ಇವತ್ತು ಬಹಳ ಮಂದಿ ಇದ್ದಾರೆ. ಇಂಥವರ ಬಗ್ಗೆ ಬಹಳ ಎಚ್ಚರ. ಇದು ಸೈತಾನನ ಕಾರ್ಯವಾಗಿದೆ. ಆವಾಗ ಮನೆ ಅಮ್ಮ ಹೇಳಿದ್ಲು, ಈಗ ನನ್ನ ಮನಸ್ಸಿಗೆ ಶಾಂತಿ ಆಯ್ತು ನೋಡಪ್ಪ, ಈಗ ಸಮಾಧಾನ ಆಯ್ತು ಅಂತ ಹೇಳಿದ್ಲು. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಅವತ್ತು ಅಲ್ಲಿ ನಾನು ಮಳಿಗೆ ಮಾರನೇ ದಿವಸ ಅದನ್ನ ತಗೊಂಡು
ತಗೊಂಡೋಗಿ ಅವರ ಮನೆಯ ಪಕ್ಕದಲ್ಲಿ ಒಂದು ನೀರು ಹರಿಯುವ ಕುಳ್ಳಿ ಇತ್ತು, ಅಲ್ಲಿಗೆ ತಗೊಂಡೋಗಿ ಅದನ್ನು ಹಾಕಿ ಬಿಸಾಡಿ ಬಂದೆ. ದೇವರು ನಮಗೆ ಸ್ತೋತ್ರ. ಅದ್ರ ಮೇಲೆ ಹೇಗಿದ್ದಾರೋ ಏನೋ ಗೊತ್ತಿಲ್ಲ, ನಾನು ಆ ಕಡೆಗೆ ಹೋಗ್ಲೇ ಇಲ್ಲ. ನೋಡಿ, ಈ ರೀತಿಯಲ್ಲಿ ಕೂಡ ಅನೇಕರು ಏನ್ ಮಾಡ್ತಾ ಇದ್ದಾರೆ, ಸೇವಕರುಗಳೇ ದೇವ್ರನ್ನ ಅರಿತವರೇ ಇವತ್ತು ಹಾದಿ ತಪ್ಪಿಸ್ತಾ ಇದ್ದಾರೆ. ಬಹಳ ಎಚ್ಚರ. ಆದ್ರಿಂದ ಸರ್ವ ಸೃಷ್ಟಿಕರ್ತನ ದೇವರನ್ನು ನಾವು ಹಿಂಬಾಲಿಸುವಾಗ ಯಾವುದೇ ಮಾಯಾ ಮಂತ್ರ ಜ್ಯೋತಿಷಕ್ಕೂ ನಾವು ಹೋಗಬಾರದು. ನೋಡಿ, ಇನ್ನೊಂದು ಸಾಕ್ಷಿ, ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ, ಇನ್ನು 2 ಸಾಕ್ಷಿಗಳನ್ನ ಕೊಟ್ಟು ನಿಲ್ಲಿಸ್ತೇನೆ. ಇನ್ನೊಂದು ಇದು ಕೂಡ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಂದು ಪಟ್ಟಣದ ಒಳಗಡೆ ಒಂದು ಮನುಷ್ಯನಿಗೆ ಏನಾಗ್ತದೆ, 2 ಕಾಲಿಲ್ಲ, ಅವನಿಗೆ ದೇವರು ಬರುವಂತಹದ್ದು. ಈ ದೇವರು ಬಂದಾಗ ಏನಾಯ್ತು, ಅಲ್ಲಿ ಹಾಗೆ ಕೂತ್ಕೊಂಡದ್ದು, ಅವನು ಸ್ನಾನ ಮಾಡಿ ಆಗ 3x ರಮ್ ಅಂತೇಳಿ ಬರ್ತಾ ಇತ್ತು. ಈಗ ಅದು ಇಲ್ಲ. ಇವರು ಅರ್ಧ ಬಾಟ್ಲಿ ರಮ್ಮನ್ನು ಹಾಗೆ ಕುಡಿದು ಸ್ನಾನ ಮಾಡಿ ಬಂದು ಅದರ ಮೇಲೆ ಕೂತುಕೊಳ್ಳೋನು, ಒಳ್ಳೆ ಅಮಲಾಗಿ ಕೂತುಕೊಳ್ಳೋನು ಇವನು. ಹಾಗೆ ಆಗ ಏನಾಯ್ತು, ಬಹಳ ಬಹಳ ಜನ ಸೇರ್ತಾ ಇದ್ರು ಪ್ರತಿ ದಿವಸ ಅಮಾವಾಸ್ಯೆಯಲ್ಲಿ ಕೂಡ. ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಕಾಲೇಜ್ ಇದೆ. ಈ ಹುಡುಗರು ಏನ್ ಮಾಡ್ತಾ ಇದ್ದಾರೆ, ಒಂದು ಹಿಂದೆ ಎಲ್ಲ ಪಾಸ್ ಆಗ್ಬೇಕು ಅಂತೇಳಿ ಬುಕ್ನ ತೆಗೆದುಕೊಂಡು ಬರೋದು, ಅದಕ್ಕೆ ಏನೆಲ್ಲ ಮಂತ್ರ ಹಾಕೋದು, ಇವನು ಭಸ್ಮ ಹಾಕೋದು, ಈ ಮಕ್ಕಳೆಲ್ಲ ಪಾಸ್ ಆಗ್ತಾ ಇರಲಿಲ್ಲ. ಹಾಗೆ ಆಯ್ತು. ಕಡೆಗೆ ಇವನು ಈ ರೀತಿ ಮಾಡ್ತಾನೆ ಅಂತೇಳಿ ಕಾಲೇಜು ಮಕ್ಕಳಿಗೆ ಇದರ ವಿಷಯವೂ ಗೊತ್ತಾಯ್ತು. ಈ ಕಾಲೇಜು ಮಕ್ಕಳು ಏನೊಂದು ಅಲ್ಲಿ ಒಂದು ಉಪಾಯ ಮಾಡಿದ್ರಂದ್ರೆ, ಒಂದು ಹುಡುಗರನ್ನ ಒಂದು ಹುಡುಗಿ ರೂಪವಾಗಿ ಮಾಡಿಕೊಂಡು ಬಟ್ಟೆ ಅದು ಇದು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಆ ರೀತಿ ಮಾಡಿ ಹೊಟ್ಟೆಗೆ ಬಟ್ಟೆ ಎಲ್ಲ ಇಟ್ಟುಕೊಂಡು ಅದು ಮದುವೆ ಆದಾಗೆಲ್ಲ ಮಾಡಿ ಪ್ರೆಗ್ನೆಂಟ್ ತರದಲ್ಲಿ ಮಾಡಿ ತಕೊಬಂದು ಇನ್ನೊಂದು ಅಮಾವಾಸ್ಯೆ ದಿವಸ ಈ ಮನುಷ್ಯನ ಮುಂದೆ ನಿಲ್ಲಿಸಿದ್ರು. ಇವನು ಪೀಠದ ಮೇಲೆ ಕೂತಿದ್ದಾನೆ. ಆಗ ಹುಡುಗರು ಹೋಗಿ ಅಲ್ಲಿ ಏನ್ ಹೇಳಿದ್ರು, ತಾಯಿ, ಅದೊಂದು ಹೆಣ್ಣು ದೇವರಂತೆ, ತಾಯಿ ಇದು ಮೊದಲ ಗರ್ಭಿಣಿ, ಏನಾದ್ರು ಹೆರಿಗೆಗೆ ತೊಂದರೆ ಇದೆಯಾ ಅಂತ ಹೇಳುವಾಗ ತಲೆಗೆ ಮುಸುಕು ಎಲ್ಲ ಹಾಕಿ ಅದೇ ಹುಡುಗಿಯ ರೂಪದಲ್ಲಿ ಕಾಣ್ತಾ ಇದೆ, ಗರ್ಭಿಣಿ ಒಂದು ಹುಡುಗಿ ಹಾಗೆ ಅಂತ ಹೇಳುವಾಗ, ಇಲ್ಲ ಅದು ಏನು ಆಗುವುದಿಲ್ಲ, ಅದ್ರ ಸ್ವಲ್ಪ ಕಷ್ಟ ಇದೆ, ನಾನೇ ನೋಡ್ಕೊಳ್ತೇನೆ ಅಂತ ಹೇಳಿ ಸ್ವಲ್ಪ ಭಸ್ಮ ಎಲ್ಲ ಕೊಟ್ಟಿದ್ದಾನೆ. ಕೊಟ್ಟ ಹಾಗೊತ್ತಿಗೆ ಬೇರೆ ಇರುವ ಹುಡುಗರು ಬಿಟ್ರು ನೋಡಿ ಪೆಟ್ಟು ಅವನಿಗೆ. ಅಲ್ಲಿಂದ ಇಂಥ ಪೆಟ್ಟಲ್ಲ. ಬಹಳ ಜನ ನೋಡಿ ಆಶ್ಚರ್ಯ ಆಯ್ತು, ತಡೆಯಕ್ಕೆ ಬಂದ್ರು. ಎಲ್ರನ್ನ ಗದರಿಸಿ ಹುಡುಗರು ಸುಮ್ಮನೆ ಇದ್ರು. ಸರಿಯಾ ಕಾಲಿಲ್ಲದವನು ಅಂತ ನೋಡಿಲ್ಲ, ಕುಂಟಂತ ನೋಡಿಲ್ಲ, ದೇವರು ಯಾವ್ದು ಏನಿಲ್ಲ, ಬರೀ ಸುಳ್ಳು ಚೆನ್ನಾಗಿ ಬಡದ್ರು ಹಿಡ್ಕೊಂಡು. ಆಮೇಲೆ ಹುಡುಗಿಯ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದು ಹಾಕಿದ್ರು, ಈ ಹೊಟ್ಟೆಗೆ ಪ್ರೆಗ್ನೆಂಟ್ ಆಗಿ ಕಾಣಕ್ಕಿಟ್ಟಂತ ಬಟ್ಟೆಯನ್ನೆಲ್ಲ ತೆಗೆದು ಹಾಕಿದ್ರು. ಆವಾಗ ಗೊತ್ತಾಯ್ತು ಇವನ ಕಪಟತನ, ಓಹೋ ಇವನು ಇಂಥವನ ಅಂತ. ಆಗ ಮತ್ತೆ ಸಂಪೂರ್ಣ ಬಿಚ್ಚಿಟ್ಟು ಸ್ನಾನ ಮಾಡಿ ಬರುವಾಗ 3x ರಮ್ ಕುಡ್ದೆ ಇವನು ಬರೋವನು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇದು ನೋಡಿ, ಈ ದೆವ್ವ ಹಿಡಿದವರು, ಈ ಮಾಯಮಂತ್ರ ಮಾಡೋರು, ಈ ದೇವರು ಅಂತ ಹೇಳ್ಕೊಂಡು ಕುಣಿಯೋವರ ಕೆಲಸ ಇದುವೇ ಆಗಿದೆ. ಹಾಗೆ ನಾನು ಕೂಡ ನನ್ನ ಹೆಂಡತಿಯನ್ನು ಒಂದ್ಸಲ ಮದುವೆ ಪ್ರಾರಂಭದಲ್ಲಿ ಆಗಾಗ ಹುಷಾರಿಲ್ಲದೆ ಇತ್ತು. ಆಗ ನಾವು ದೇವರನ್ನ ಕಂಡುಕೊಂಡಿರಲಿಲ್ಲ ಹಿಂದಿನ ಜೀವಿತದಲ್ಲಿದ್ದೋ. ಅವುಗಳು ಒಬ್ರು ನಮ್ಮ ಬಂಧು ಬಳಗದಲ್ಲಿ ಒಬ್ರು ಹೇಳಿ ನಾವು ಒಂದು ಅಮಾವಾಸ್ಯೆ ದಿವಸ ನಾವನ್ನು ಕೂಡ ಕರ್ಕೊಂಡು ಹೋಗಿದ್ದೆ. ಆವಾಗ ನನ್ನ ಹೆಂಡತಿಯನ್ನ ನೋಡಿ, ತಾಳಿ ನೋಡಿಲ್ಲ, ಕಾಲುಂಗ್ರನೋ ಅವನಿಗೆ ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ. ಇನ್ನೊಂದು ಮನೆಗೆ ಹೋಗುವ ಹುಡುಗಿಗೆ ನಾನು ಏನು ಹೇಳುವುದಿಲ್ಲ ಅಂತೇಳಿ ಕಳಿಸಿಬಿಟ್ಟ. ಇನ್ನೊಂದು ಮನೆಗೆ ಹೋಗುವ ಹುಡುಗಿ ಅಂದ್ರೆ ಮದುವೆ ಆಗದೆ ಹೋಗುವ ಹುಡುಗಿ, ಅದು ನಾನು ಹೇಳೋದಿಲ್ಲ ಅಂತ. ಕಾಲುಂಗರ ಅಲ್ಲಿ ಇದೆ, ತಾಳಿ ಇದೆ. ಅಲ್ಲಿಂದ ಗೊತ್ತಾಯ್ತು. ಆಮೇಲೆ ಬರುವಾಗ ನಾನು ನಮ್ಮನ್ನು ಕರ್ಕೊಂಡು ಹೋದಂತ ಸ್ತ್ರೀಗೆ ಹೇಳ್ದೆ, ಅಕ್ಕ ಇನ್ನು ಮುಂದೆ ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ, ನೋಡಿ ಅವನು ಈ ರೀತಿ ಹೇಳ್ತಾ ಇದ್ದಾನೆ, ಇವನು ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳಿ ಬಂದೆ. ಅಲ್ಲಿಂದ ಮೇಲೆ ನಾನು ಕೂಡ ಹೋಗ್ಲಿಲ್ಲ. ಸ್ವಲ್ಪ ದಿವಸದಲ್ಲಿ ಘಟನೆ ನಡೆದೋಯ್ತು. ಆಮೇಲೆ ಯಾರು ಹೋಗ್ತಾನೆ ಇರ್ಲಿಲ್ಲ. ಆಮೇಲೆ ಅವರ ದೇವರು ಪೂಜೆ ಪುಸ್ಕಾರ ಪ್ರತಿ ಅಮಾವಾಸ್ಯೆಗೆ ಬಹಳ ವ್ಯಾಪಾರ, ಅಲ್ಲಿ ಬಹಳ ಜನ ಹೋಗೋರು. ಕಡೆ ಎಲ್ಲವೂ ನಿಂತು ಹೋಯಿತು. ಈಗ ಅದ್ರ ಮೇಲೆ ಬಹಳ ದೇವ್ರನ್ನ ಅರಿತುಕೊಂಡ ಮೇಲೆ ಆಯ್ತು. ಸೊ ಅದ್ರ ಮೇಲೆ ಈಗ ಹೆಚ್ಚಿನ ಅಂಶ ಒಂದು 40 ವರ್ಷದ ಮೇಲೆ ಆಗಿರ್ಬೋದು. ಏನಾಗಿದೆ ಅಂತ ಗೊತ್ತಿಲ್ಲ. ನೋಡಿ, ಈ ಒಂದು ವಿಷಯವನ್ನು ಕೂಡ ತಿಳ್ಕೊಳ್ಬೇಕು. ದಯವಿಟ್ಟು ಇಂಥದಕ್ಕೆ ಹೋಗಬಾರದು. ಇನ್ನೊಂದು ಸಾಕ್ಷಿನ ನೋಡ್ತೇವೆ. ಇನ್ನೊಂದು ಸ್ತ್ರೀಗೆ ಕೂಡ ದೇವರು ಬರ್ತಾ ಇತ್ತು. ಸ್ನಾನ ಮಾಡಿ ಬರ್ಬೇಕಾದ್ರೆ ಈ ಕಪ್ಪು, ಅದು ಕೊಡಗಿನ ಕಡೆಗೆ ಕಪ್ಪು ಬೆಳ್ಳದಿಂದ ಸರಾಯಿಯನ್ನ ಕಾಯಿಸ್ತಾರೆ. ಕಪ್ಪು ಇದು ಕಳ್ಳ ಬಟ್ಟೆ ಸರಾಯಿ ಅಂತ ಅದಕ್ಕೆ ಹೇಳುವಂತದ್ದು. ಅಲ್ಲಿಯೇ ಕುಡಿದು ಬರುವಂತದ್ದು. ಇದು ಬಂದವರಿಗೆ ಕುಣಿದು ಮಾಡಿ ಎಲ್ಲ ಹೀಗೆ ಹೇಳ್ತು. ಸ್ವಲ್ಪ ಜನ ಬರಲು ಪ್ರಾರಂಭವಾದ್ರು. ಆಮೇಲೆ
ಆಮೇಲೆ ನನಗೆ ಪರಿಚಯ ಇದ್ದಂಥ ನಮ್ಮ ಸಹೋದರೊಬ್ಬರು ಹಿಂದೂ ಮತ್ತೊಂದು ಮುಸ್ಲಿಂ, ಅವ್ರಿಗೆ ಕೂಡ ಇದೆಲ್ಲ ಗೊತ್ತಾಯಿತು. ಅವರು ಅದೇ ಊರವರು. ಮತ್ತೊಂದು ದಿವಸ ಅದು ಪ್ರತಿ ಮಂಗಳವಾರ ಆ ಸ್ತ್ರೀಗೆ ದೇವರು ಬರುವಂತಹದ್ದು. ಹೀಗೆ ಅಲ್ಲಿಗೆ ಹೋಗುವಾಗ ತಾಯಿ ನಾವು ನಿಮಗೆ ಕರ್ಪೂರ ತಂದಿದ್ದೇವೆ ಅಂತ ಹೇಳಿ ಕೈ ಬಿಡಿಸಿ ಕೈಯಲ್ಲಿ ಕರ್ಪೂರ ಇಟ್ಟು ಒಬ್ಬ ಜೋರಾಗಿ ಹಿಡ್ಕೊಂಡ, ಇನ್ನೊಬ್ಬ ಅಲ್ಲಿಗೆ ಬೆಂಕಿ ಕಡ್ಡಿ ಗೀರಿ ಬೆಂಕಿ ಕೊಟ್ಟ. ಗಟ್ಟಿ ಅವ್ರ ಅಂಕೆ ಹಿಡ್ಕೊಂಡ್ರು. ಅಯ್ಯೋ ನನ್ನ ಕೈ ಸುಟ್ಟೋಯ್ತು ಕೈ ಸುಟ್ಟೋಯ್ತು ಕೈ ಸುಟ್ಟೋಯ್ತು ಅಂತ ಹೇಳಿ ಕಿರ್ಚಾಡಿದ್ರು, ಬಿಡ್ಲಿಲ್ಲ. ಅಂಗೈ ಬಹಳ ಸುಟ್ಟು ಹೋಯ್ತು ಕರ್ಪೂರ ಹೊತ್ತುವಾಗ. ಆಮೇಲೆ ಅವರ ದೇವರು ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಆ ಸ್ತ್ರೀ ಸ್ನಾನ ಮಾಡಿ ಬಟ್ಟಿ ಸರಾಬು ಕೊಡ್ಕೊಂಡು ಬಂದು ಮಾಡ್ತಿದ್ದಂತಹ ಕೆಲಸ. ಹಾಗೆ ಇವರೆಲ್ಲರೂ ಮಾಡುವುದು ಈ ಮದ್ಯಪಾನದ ಕೆಲಸದಿಂದಲೇ ಹೊರತು ಈ ಜ್ಯೋತಿಷ ಹೇಳೋರು ಮಾಯಾ ಮಂತ್ರ ಇವರು ಪ್ರತಿಯೊಬ್ಬರನ್ನ ನೋಡ್ಕೊಳ್ಳಿ, ಇವರೆಲ್ಲರೂ ಗಾಂಜಾ ಹೊಡೆಯೋರೇ. ಆದ್ರಿಂದ ಇವತ್ತು ಎಲ್ಲರನ್ನು ನಾನು ಹೇಳ್ತಿಲ್ಲ, ಒಬ್ಬೊಬ್ಬರನ್ನು ಕೂಡ ಇವತ್ತು ಅಲ್ಲಿ ಇಲ್ಲಿ ಆ ಪೀಠ ಈ ಪೀಠ ಆ ದೇವಾಲಯ ಈ ದೇವಾಲಯ ಒಳಗಡೆ ಕಾಯಿ ಬಟ್ಟೆ ಹುಟ್ಟಿರ್ಬೋದು, ಗಡ್ಡ ಜುಟ್ಟಿರ್ಬೋದು, ಕೂದಲು ಬಿಟ್ಟಿರ್ಬೋದು, ಯಾವ್ಯಾವ್ದೋ ಮಾಲೆಗಳನ್ನು ಹಾಕೊಂಡಿರ್ಬೋದು. ಇವರಲ್ಲಿ ಎಲ್ಲ ಗಾಂಜದ ಸ್ವಭಾವಗಳು ಇರ್ತವೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಒಬ್ಬರನ್ನ ನಾನು ಪ್ರಶ್ನೆ ಕೂಡ ಮಾಡಿದೆ, ಯಾಕೆ ನೀವು ಈ ರೀತಿ ಗಾಂಜಾ ಸೇರ್ತೀರಿ, ಕಾಯಿ ಬಟ್ಟೆ ಹಾಕೊಂಡು ದೇವರ ಹೆಸರು ಹೇಳ್ಕೊಂಡು ಶಿವ ಶಿವ ಅಂತ ಹೇಳ್ಕೊಂಡು ಅಂತ ಪ್ರಶ್ನೆ ಮಾಡಿದಾಗ ಅವರು ಅದಕ್ಕೆ ಏನೋ ಒಂದು ಉತ್ತರವನ್ನ ಕೊಟ್ಟರು. ಅದು ನಾನು ಎಲ್ಲರ ಮುಂದೆ ಹೇಳೋದಿಲ್ಲ, ಎಲ್ಲ ಇದನ್ನ ಈ ಸಂದೇಶದಲ್ಲಿ ನಾನು ಹೇಳೋದಿಲ್ಲ. ಕಾರಣ ಏಕೆಂದ್ರೆ ಅನೇಕ ಹುಡುಗಿಯರು ಸ್ತ್ರೀಯರು ಕೂಡ ಕೇಳ್ತಾ ಇರಬಹುದು ಅಂತ ಒಂದು ವಿಷಯವನ್ನು ಅವರು ತಿಳಿಸಿದ್ರು. ಆ ಒಂದು ಚಟ ನಮಗೆ ಕಡಿಮೆ ಆಗ್ಲಿಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೀವಿ, ಗಾಂಜಾವನ್ನ ಸೇರ್ತೀವಿ. ಅದು ನಮ್ಮ ಚಟವನ್ನ ಕಡಿಮೆ ಮಾಡ್ತದೆ ಅಂತ ಬಾಕಿ ವಿಷಯವನ್ನ ನಾನು ಹೇಳಕ್ ಹೋಗುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ನೋಡಿ ಅನೇಕ ರೀತಿ ಇದೊಂದು ಮಾಯಾ ಮಂತ್ರ, ಕಪಟತನ, ಸುಳ್ಳು, ದಗ, ಮೋಸ, ಇಂಥ ಸಾಕ್ಷಿಗಳು ಬೇಕಾದಷ್ಟು ನನ್ನ ಜೀವಿತದಲ್ಲಿ ಕೂಡ ಎಲ್ಲಿಳಿದಲೋ ಕಷ್ಟಕ್ಕಿಂತವ್ರನ್ನ ಕಳಿಸಿ ನಮ್ಮ ಕುಳಗುರು ಆಗ ವೆಂಕಟರಮಣ ತಿರುಪತಿ, ಆ ವೆಂಕಟರಮಣ ದೇವರ ಬರೋನು ನಿಲ್ಲಿಸಿ ಅದು ಆಯ್ತು ಇದು ಆಯ್ತು ಏನೆಲ್ಲೋ ಹೇಳಿ ಕಡೆಗೆ ಆ ಮನುಷ್ಯನಿಗೆ ಹಾರ್ಟ್ ಬಂದು ಅದೇನೋ ಉಸಿರಾಟಕ್ಕೆ ಒಂದು ಮಿಷಿನನ್ನ ಕೂರಿಸಿ ಬಹಳ ವರ್ಷದ ಹಿಂದೆ. ಆದ್ರಿಂದ ಅವನು ಬದುಕಿದ. ವೆಂಕಟರಮಣ ಬರೋವನು, ಅವನಿಗೆ ಕುಡಿದ್ರೆ ಮಾತ್ರ ವೆಂಕಟರಮಣ ಬರೋದು. ಇದು ನಮ್ಮ ಸ್ವಂತ ಜಾತಿಯಲ್ಲಿ, ಒಕ್ಕಲಿಗರ ಜಾತಿಯಲ್ಲಿ ಒಂದು ಮನುಷ್ಯ ದೂರದ ನಮ್ಮ ಸಂಬಂಧಿಕನೇ ಕುಡಿಯದ ಹೋದ್ರೆ ಅವನಿಗೆ ವೆಂಕಟರಮಣ ಬರ್ತಿರ್ಲಿಲ್ಲ. ಆದ್ರೆ ವೆಂಕಟರಮಣ ದೂಷಣೆ ಮಾಡೋದಿಲ್ಲ. ಆದ್ರೆ ಈ ಮನುಷ್ಯನು ಮಾಡಿದಂತ ಕೆಲಸವನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನೊಬ್ರು ಕೂಡ ಹಾಗೆ ಅಯ್ಯೋ ಕುಡಿದಾಗ ಮಾತ್ರ ಅವರಿಗೆ ವೆಂಕಟರಮಣ ಬರೋದು, ಇಲ್ಲದ್ರೆ ವೆಂಕಟರಮಣ ಬರುವುದೇ ಇಲ್ಲ. ಇಂಥದ್ರ ಬಗ್ಗೆ ನೋಡ್ಕೋಬೇಕು. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ಯಾವುದೇ ಕಷ್ಟ ಸಂಕಟ ಬಂದರೂ ಜ್ಯೋತಿಷಕ್ಕೆ ದೆವ್ವ ಹಿಡಿದು ಕುಣಿಯೋರ ಹತ್ರ ಖಂಡಿತವಾಗಿ ಹೋಗ್ಬೇಡಿ. ಈ ರೀತಿಯಲ್ಲೆಲ್ಲ ವಂಚನೆ ಮಾಡ್ತಾರೆ. ಕೆಲವರು ಗಿಳಿಶಾಸ್ತ್ರದವರು ಇದ್ದಾರೆ, ಇವ್ರನ್ನ ನಿಮ್ಮ ಊರೊಳಗೆ ಸೇರಿಸ್ಬೇಡಿ ಅಥವಾ ನಿಮ್ಮ ಮನೆಯೊಳಗೆ ಅಂತ. ಖಂಡಿತವಾಗಿ ಯಾವ ಜ್ಯೋತಿಷರು ಯಾವ ಬುಡುಹುಡುಕಿಯರು ಆಗ್ಲಿ ಒಬ್ಬೊಬ್ರು ಒಂಟೆಗಳನ್ನ ಹಿಡ್ಕೊಂಡು ಬರ್ತಾರೆ, ಏನೆಲ್ಲೋ ಹಾಡು ಹೇಳಿಕೊಂಡು. ದಯವಿಟ್ಟು ಏನು ಮಾಡಕ್ಕೆ ಹೋಗ್ಬೇಡಿ, ಇಂಥದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಾವು ಸರ್ವ ಸೃಷ್ಟಿಕರ್ತನಾದ ದೇವರ ನಮಗೆ ನಮ್ಮ ತಂದೆ ತಾಯಿಯ ಮೂಲಕ ಜನ್ಮ ಕೊಡಿಸಿದ್ದಾನೆ. ನಮಗೆ ಅನ್ನ ನೀರು ಗಾಳಿ ಬೆಳಕು ಪ್ರತಿಯೊಂದನ್ನು ಕೊಡ್ತಾ ಇರೋದು ದೇವರಾಗಿದ್ದಾರೆ. ಆಗ ಜ್ಯೋತಿಷ ಇಲ್ವೋ ತಪ್ಪೋ? ಖಂಡಿತವಾಗಿ ಜ್ಯೋತಿಷ ಇದೆ. ಆ ಜ್ಯೋತಿಷರು ಏನ್ ಮಾಡ್ತಾರೆ ಅಂದ್ರೆ ದೇವರೇ ಅವರೊಂದಿಗೆ ಮಾತನಾಡ್ತಾರೆ. ದೇವರಿಂದ ಆಯ್ಕೆಯಾದ ಜ್ಯೋತಿಷರು, ಅವರು ಹೇಳಿದಾಗೆ ನೆರವೇರ್ತದೆ. ಯಾವುದೇ ಮಾಯ ಮಂತ್ರ ಹೇಳಕ್ಕೆ ಹೋಗೋದಿಲ್ಲ. ನೋಡಪ್ಪ, ನಿನ್ನ ಜೀವಿತದಲ್ಲಿ ನೀನು ಇಂಥ ತಪ್ಪು ಮಾಡಿದ್ಯಾ, ನಿನ್ನ ಗಂಡ ಹೆಂಡತಿ ಮಕ್ಕಳು ಯಾರೇ ಇರ್ಬೋದು, ಆದ್ರಿಂದ ನಿನಗೆ ಮಕ್ಕಳ ಫಲ ಇಲ್ಲದಾಯ್ತು, ಈ ರೀತಿ ಕಷ್ಟ ಸಂಕಟ ದುಃಖ ಕಣ್ಣೀರು ಇದುವೇ ಬರಕ್ಕೆ ನಿಮಗೆ ಕಾರಣ. ಈ ರೀತಿ ತಿದ್ದುಕೊಳ್ಳಿರಿ, ದೇವರಲ್ಲಿ ಪಶ್ಚಾತ್ತಾಪ ಪಡೀರಿ, ದೇವರ ಮಾತು ಈ ರೀತಿ ಇದೆ ಅಂತ ಅವರು ಬರೀ ದೇವರ ಮಾತನ್ನೆತ್ತಿ ಹೇಳ್ತಾರೆ. ಅದಲ್ಲಿ ನೆರವೇರಿರ್ತದೆ. ಇವರಾಗಿದ್ದಾರೆ ಜ್ಯೋತಿಷರು. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತೆ ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ಕೂಡ ನಿಜವಾದ ಜ್ಯೋತಿಷರು ಇವತ್ತು ನಾವು ಎಷ್ಟು ವರ್ಷ ಬದುಕಬಹುದು, ಏನಾಗಬೇಕು ಏನು ಹೋಗ್ಬೇಕು ಅಂತ ಪ್ರತಿ ಒಂದು ಪಾದದಿಂದ ನಡು ನೆತ್ತಿಯವರೆಗೆ ಅವರವರ ಶರೀರದಲ್ಲಿ ಅವರ ಭವಿಷ್ಯತ್ತು, ಬದುಕೋದು, ಸಾಯೋದು, ಕಾಯಿಲೆ ಕಸ ಎಲ್ಲವೂ ಇದೆ ಅಂತೇಳಿ ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ಅದನ್ನ ಸರಿಯಾಗಿ ತರಬೇತಿ ಮಾಡಿ ಅದನ್ನು ಕಂಡು ಹಿಡಿದು ಹೇಳುವವರೇ ನಿಜವಾದ ಜ್ಯೋತಿಷರು. ಇವತ್ತು ಉದಾಹರಣೆಗೆ ನಮಗೆ 2 ಕೈಯನ್ನು ದೇವರು ಕೊಟ್ಟಿದ್ದಾರೆ. ಪ್ರತಿ ಒಂದು ಗಂಡಸರಿಗೆ ಅಥವಾ ಗಂಡು ಮಕ್ಕಳಿಗಿರ್ಬೋದು ಗಂಡಸರಿಗಿರ್ಬೋದು 20 ವರ್ಷದಿಂದ ಮೇಲೆ ಬಲಗೈಯಲ್ಲಿ ಪ್ರತಿ ಒಂದವರ ವಿದ್ಯೆ ಬುದ್ಧಿ ಉದ್ಯೋಗ ಆಯಸ್ಸು
ವಯಸ್ಸು, ಹೆಂಡತಿ, ಮಕ್ಕಳು ಎಲ್ಲ ಭವಿಷ್ಯತ್ತು ಬರೆಯಲ್ಪಟ್ಟಿದೆ. ಅದೇ ರೀತಿ ಸ್ತ್ರೀಯರಿಗೆ ಎಡಕೈಯಲ್ಲಿ ಬರೆಯಲ್ಪಟ್ಟಿದೆ. ಕಣ್ಣು ಹುಬ್ಬಿನಲ್ಲಿಯೂ ಕಣ್ಣಲ್ಲಿಯೂ ಪ್ರತಿ ಒಂದರಲ್ಲಿ ಕೂಡ ಶರೀರದಲ್ಲಿ ಹೇಳ್ತಾರೆ ಒಬ್ಬೊಬ್ರು, ಅದು ನೆರವೇರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದ್ಸಲ ಹಿಂದೆ ಒಂದು ಬಾಯಿ ಬಾರದ ಮೂಗ ನನ್ನ ಬಳಗೈಯನ್ನು ನೋಡಿ ನನ್ನ ಮದುವೆಯಾಗಿ ಸ್ವಲ್ಪ ವರ್ಷದಲ್ಲಿ ನನ್ನ ಭವಿಷ್ಯತ್ತನ್ನು ಬಾಯಿ ಬರದ ಮೂಗ ಒಬ್ಬ ಕೈಯಲ್ಲಿ ತೋರಿಸಿಕೊಟ್ಟಿದ್ದ, ಅದು ನೆರವೇರಿ ಹೋಯಿತು. ನೋಡಿ, ನಿಜವಾದ ಜ್ಯೋತಿಷ. ಆಮೇಲೆ ನಾನು ಹುಟ್ಟಿದ 1 ತಿಂಗಳಿಗೂ ಮೊದಲು ಅಥವಾ ಎಷ್ಟು ಸಮಯಕ್ಕೆ ನಮ್ಮ ಸಂಬಂಧಿಕರಲ್ಲಿ ಒಬ್ರು ಸರಿಯಾಗಿ ಪಂಚಾಂಗವನ್ನು, ನಕ್ಷತ್ರಗಳನ್ನು ಗುಣಕಾರ ಹಾಕಿ ನೋಡಿ ಕೂಡಿಸಿ ಕಳೆದು ಮಾಡಿ ಆಗ್ಲೇ ಹೇಳಿದರೆ 40 ವರ್ಷದಲ್ಲಿ ಈ ಮಗು ಮನೆ ಬಿಡ್ತಾನೆ, ಎಲ್ಲವನ್ನ ಬಿಟ್ಟು ಹೋಗ್ತಾನೆ, ಯಾರಿಗೂ ಸಿಕ್ಕೋದಿಲ್ಲ, ಒಬ್ಬಂಟಿಗನಾಗಿ ಜೀವಿಸ್ತಾನೆ, ಒಂದು ದೇವಾಲಯಕ್ಕೆ ಹೋಗಿ ಸೇರ್ಕೊಳ್ತಾನೆ ಅಂತೇಳಿ ಅವರು ಹೇಳಿದ್ರಂತೆ. ಆಗ ಅಂದ್ರೆ ನಮ್ಮ ತಾಯಿಯ ಅಕ್ಕನ ಗಂಡ ಇವರು ಸರಿಯಾಗಿ ಪಂಚಾಂಗವನ್ನ ನೋಡಿ ಹೇಳಿದ್ರು. ನನ್ನ ತಾಯಿಯ ಸೋದರ ಮಾವ ಅವರು ಕೂಡ ನನ್ನ ವಿಚಾರದಲ್ಲಿ ಸ್ವಲ್ಪ ಪಂಚಾಂಗವನ್ನ ನೋಡಿ ಹೇಳಿದ್ರು. ಪಂಚಾಂಗ ನೋಡದೆ ಯಾವ ಕಾರ್ಯ ಕೂಡ ಅವರು ಮಾಡ್ತಿತ್ತಿಲ್ಲ. ಅದು ನೋಡಿ ನಿಜವಾಗಿ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ನಮಗೆ ಸ್ತೋತ್ರ. ಹಾಗೆ ಇವತ್ತು ನಾವು ಏನ್ ಮಾಡಬೇಕು, ಯಾವುದಕ್ಕಾದ್ರೂ ಕೂಡ ಅದು ಸರಿಯಾಗಿ ಹೇಳೋರಿದ್ರೆ ಕೇಳ್ಬೋದು, ಅದು ಕೂಡ ನೆರವೇರ್ತದೆ. ಇವತ್ತು ನಾವು ಮೊಬೈಲಲ್ಲಿ ಕೂಡ ನೋಡ್ಕೊಳ್ಬೋದು, ಒಂದೊಂದು ಸ್ವಾಮೀಜಿ ಅಂತ ಹೇಳೋರು ಹೇಳಿದಂತೆ ಎಲ್ಲ ಭವಿಷ್ಯತ್ತುಗಳು ನೆರವೇರ್ತವೆ. ನಿಜವಾಗಿ ದೇವರು ಅವರೊಂದಿಗೆ ಮಾತನಾಡ್ತಾರೆ. ಅಂಥವ್ರ ಹತ್ರನೇ ಹೋಗಿ ದೇವರಿಂದ ಆಯ್ಕೆಗೊಂಡಿದ್ದಾರ, ದೇವರ ಮೂಲಕ ತಿಳಿಸ್ತಾರ ಅಂತ ಹೇಳೋರ ಮೂಲಕ ಮಾತ್ರ ನಾವು ಒಂದೊಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ವಿನಃ ಖಂಡಿತವಾಗಿ ಮಾಯ, ಮಂತ್ರ, ಜ್ಯೋತಿಷ, ಪ್ರಾಣಿ ಬಳಿ, ಈ ಗಡ್ಡ ಬಿಡೋದು, ಉದ್ದ ಕೂದಲು ಬಿಡೋದು, ಗಾಂಜಾ ಕುಡಿಯೋರು, ಇಂಥವ್ರನ್ನೆಲ್ಲ ನಂಬಿಕೊಂಡು ಇವರೆಲ್ಲ ಅಲ್ಲವೇ ಅಲ್ಲ. ದೇವರ ವಿಷಯದಲ್ಲಿ ವಚನದ ಮೂಲಕ ಮಾತನಾಡಬೇಕು. ಇದುವೇ ಆಗಿದೆ ಒಂದು ಜ್ಯೋತಿಷ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದಯವಿಟ್ಟು ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಮೊಟ್ಟ ಮೊದಲು ನಾವು ಏನ್ ಮಾಡಬೇಕು, ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿ ಅಳವಡಿಸಿಕೊಳ್ಬೇಕು. ಅದು ಮುಂದಿನ ದಿವಸದಲ್ಲಿ ಕೂಡ ಗೊತ್ತಾಗ್ತದೆ. ಆಮೇಲೆ ಏನಾದ್ರೂ ಆಯ್ತದ ನಾವು ಆಸ್ಪತ್ರೆಗೆ ಹೋಗಬೇಕು, ಅಲ್ಲಿ ವೈದ್ಯರು ಹೇಳಿದಂತ ಸೂಚಿಸಿಕೊಳ್ಬೇಕು. ಮಿತಿಮೀರಿ ಹೋದಾಗ ಮಾನವರ ಹತ್ರನೂ ಕೂಡ ದೇವರಿಂದ ಆಯ್ಕೆಯಾದವರನ್ನ ಕಂಡು ಹಿಡಿದು ಮಾನವರ ಹತ್ರನೇ ಹೋಗ್ಬೇಕು. ಇಂಥದ್ದು ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ತಪ್ಪು ಅಂತ ಕಂಡಾಗ ಪಶ್ಚಾತ್ತಾಪ ಪಡಬೇಕು, ಮತ್ತೆ ಆ ಕಾರ್ಯವನ್ನ ಮಾಡಲು ಹೋಗಲೇಬಾರದು. ಅದು ಮುಂದಿನ ದಿವಸಗಳಲ್ಲಿ ಕೂಡ ಗೊತ್ತಾಗಬಹುದು. ದೇವರ ನಮಗೆ ಸ್ತೋತ್ರ. ಹಾಗೆ ಜ್ಯೋತಿಷ, ಮಾಯ, ಮಂತ್ರ, ಈ ತಾಯ್ತ ಕಟ್ಟೋದ್ರಲ್ಲಿ ಅಷ್ಟೇ ಒಂದು ತಾಯ್ತ ಅದಕ್ಕೆ ತಗೊಳ್ತಕ್ಕ ಒಂದು ಮೊಳೆ ಅಂದ್ರೆ ಆಣಿ ಇದ್ರಲ್ಲಿ ಬರೆದು ಏನೆಲ್ಲ ಮಾಡಿ ಅದ್ರಲ್ಲಿ ಹಾಕಿ ಬಂದ್ ಮಾಡಿ ಕಟ್ಟಿದ್ರು ಏನು ಪ್ರಯೋಜನ ಆಗುವುದಿಲ್ಲ. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ. ನನ್ನ ಸೋದರ ಮಾವ, ನನ್ನ ತಾಯಿಯ ತಮ್ಮ. ಆಗ ನಾನು ಬಹಳ ಚಿಕ್ಕವನು, ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಸ್ಕೂಲಿಗೆ ಹೋಗ್ತಾ ಇದ್ದಿರ್ಬೋದು. ಅವರು ಆಗ 10ನೇ ತರಗತಿ ಓದ್ತಾ ಇದ್ರು. ಅವರಿಗೆ ಬಹಳ ಸುಸ್ತು. ಆಗ ಮೂಢನಂಬಿಕೆಗಳು ಬಹಳ ಜಾಸ್ತಿ. ಹಾಗೆ ಇವರು ಏನ್ ಮಾಡಿದ್ರು, ಮಕ್ಕ ಮದೀನಾಕ್ಕೆ ಹೋಗಿ ಬಂದಂತ ಒಂದು ಮುಸ್ಲಿಂ ಅವರು ಅಲ್ಲಿ ಇದ್ರು ಸ್ವಲ್ಪ ದೂರದಲ್ಲಿ. ನಮ್ಮ ಅಜ್ಜಿ ಏನ್ ಮಾಡಿದ್ರು, ನೂಲನ್ನ ತಂದು ಕೊಟ್ರು. ನೋಡಪ್ಪ, ಇದನ್ನ ಹೋಗಿ ಅವ್ರ ಹತ್ರ ಹೋಗಿ ಮಂತ್ರಿಸಿಕೊಂಡು ಬಾ, ನಮ್ಮ ಮಾವನಿಗೆ ಕೈ ಕಾಲೆಲ್ಲ ಸುಸ್ತು ಅಂತ ಹೇಳು ಅಂತ ಹೇಳಿದ್ರು. ಆವಾಗ 4 ಆಣೆ ಅಂದ್ರೆ 25 ಪೈಸೆಯಲ್ಲಿ ಹೇಳೋದಾದ್ರೆ 25 ಪೈಸೆ, ಅದು ಈಗ ಇಲ್ಲ. ಆಗ 4 ಆಣೆ ಅಂದ್ರೆ ಹುಳಿ ಗುರುತು ಅದರಲ್ಲಿ ಇರ್ತಿತ್ತು. ಇವರು ನನಗೆ ಕೊಟ್ರು. ನಾನೇನ್ ಮಾಡ್ದೆ, ಇದನ್ನ ಒಂದ್ ಸ್ವಲ್ಪ ದೂರ ಹೋಗಿ ಒಂದು ಮರದ ಕೆಳಗೆ ಇತ್ತುಕೊಂಡು ಅಲ್ಲಿ ಕಪ್ಪು ನೂಲನ್ನು ಕೊಟ್ಟರು. ಈ ಕಪ್ಪು ನೂಲಿಗೆ ನಾನೇ ಗಂಟೆ ಹಾಕಿದೆ. ಆಮೇಲೆ ತಂದು ಏನ್ ಮಾಡಿದೆ, ಅದರಲ್ಲಿ ಪೇಪರಲ್ಲಿ ಸುತ್ತಿಕೊಂಡೆ. ಈ 4 ಆಣೆಗೆ 1 ಪೈಸೆಗೆ 1 ಕಡ್ಲೆ ಮಿಠಾಯಿ ಸಿಗ್ತಾ ಇತ್ತು. ಈ 25 ಪೈಸೆಗೆ ಅಂದ್ರೆ 4 ಆಣೆಗೆ 25 ಕಡ್ಲೆ ಮಿಠಾಯಿ ತೆಗೆದು ತಿಂದ್ಕೊಂಡು ತಕೊಂಡು ಬಂದು ಅಜ್ಜಿ ಕೈಲಿ ಕೊಟ್ಟೆ. ಅವ್ವ ತಕೊಳ್ಳೆ, ಅವ್ವ ಮಂತ್ರಿಸಿ ಕೊಟ್ಟಿದ್ದಾರೆ ಅಂತ. ನಾನೇ ಗಂಟೆ ಹಾಕಿದ್ದು, ಅವ್ರ ಹತ್ರ ಹೋಗಿಲ್ಲ, ಏನಿಲ್ಲ. ಇದನ್ನ ಕಟ್ಟಿ ಮಾರನೇ ದಿವಸ ಕೇಳ್ತಾರೆ ತಾಯಿ ಮಗನ ಹತ್ರ. ನಮ್ಮ ಸೋದರ ಮಾವನ ಹೆಸರು ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಹೇಗಿದೆಪ್ಪ? ಈಗ ಸುಸ್ತು ಅದು ಯಾವುದಿಲ್ಲ ಅವ್ವ, ಚೆನ್ನಾಗಿದ್ದೇನೆ ಅಂತ ಹೇಳಿದ್ರು. ನೋಡಿ ಅವರ ನಂಬಿಕೆ. ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ಎಲ್ಲಿಗೂ ಹೋಗಿಲ್ಲ, ಇದು ನಾನೇ ಮಾಡಿದ ಕೆಲಸ. ಮತ್ತೊಂದ್ಸಲ ನಮ್ಮ ಸ್ವಂತ ತಾಯಿಗೂ ಕೂಡ ನಾನು ಇದೇ ರೀತಿ ಮಾಡಿದ್ದೆ.
ಅಲ್ಲಿ ಏನಾಯ್ತು? ಏನು ಪ್ರಯೋಜನ ಇಲ್ಲ. ಒಟ್ಟಿನಲ್ಲಿ ದೇವರ ಮೇಲೆ ನಮ್ಮ ನಂಬಿಕೆ ಇರಬೇಕು. ದಯವಿಟ್ಟು ಇದೆಲ್ಲ ಒಂದು ಮೂಢನಂಬಿಕೆ, ಸೈತಾನ ಕೆಲಸ, ದುಷ್ಟ ಕಾರ್ಯಗಳ ಕೆಲಸ. ಆದ್ರಿಂದ ಹತ್ತಿರ ಹೋಗಲೇಬಾರದು. ಉದಾಹರಣೆಗೆ ದೇವಸ್ಥಾನಗಳನ್ನ ತಗೊಂಡು ಒಂದೊಂದು ದೇವಸ್ಥಾನಕ್ಕೆ ಹೋದರೆ ಇದನ್ನು ಎಷ್ಟೋ ಸಲ ತಿಳ್ಕೊಂಡಿದ್ದೇವೆ. ಆ ಪೂಜೆಗೆ ಇಷ್ಟು, ಈ ಪೂಜೆಗೆ ಇಷ್ಟು, ಅದಕ್ಕೆ ಇಷ್ಟು, ಇದಕ್ಕೆ ಇಷ್ಟು, ಅಷ್ಟು ಸಾವಿರ, ಇಷ್ಟು ಸಾವಿರ, ಆ ತುಲಾಭಾರ, ಈ ತುಲಾಭಾರ. ಮಾಡಿದ ಕರ್ಮ ಎಲ್ಲಿಗೂ ಹೋಗುವುದಿಲ್ಲ. ಯಾವುದೇ ತುಲಾಭಾರ ಮಾಡಲಿ, ಎಷ್ಟೇ ಸಾವಿರ ನೀವು ಹೋಮ ಮಾಡಿಸಿ, ಯಾವುದೇ ಮನೆ ಖರ್ಚಿಕೊಳ್ಳಿ, ಏನೇ ಮಾಡಿ, ಯಾರ್ಯಾರನ್ನ ತಲೆ ಮೇಲೆ ಕೈ ಇರಿಸಿಕೊಳ್ಳಿ, ಒಂದು ಹೋಗುವುದಿಲ್ಲ. ದೇವರ ಮಾತನ್ನ ಕೇಳಿ ತಪ್ಪುಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ, ಇತರರಿಗೆ ತೊಂದರೆ ಮಾಡಿದವರ ಹತ್ರ ಕ್ಷಮೆ ಕೇಳಿ ನಾವು ತಪ್ಪನ್ನು ಮಾಡದೆ ಹೋದಾಗ ಅದು ಖಂಡಿತ ನಮ್ಮ ಪಾಪಗಳು ಪರಿಹಾರ ಆಗುವವರೆಗೆ ಅದು ನಮ್ಮನ್ನು ಪೀಡಿಸ್ತಾ ಬರ್ತದೆ. ಆಮೇಲೆ ನಮ್ಮ ಪಾಪಗಳು ಪರಿಹಾರ ಆದ್ಮೇಲೆ ನಮಗೆ ಶಾಂತಿ ಸಮಾಧಾನ ಸಿಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಜ್ಯೋತಿಷ, ಮಾಯಾ, ಮಂತ್ರದ ಬಗ್ಗೆ ಖಂಡಿತವಾಗಲು ಹೋಗಬೇಡಿ. ಇದೆಲ್ಲ ನಾವು ಮಾಡಿದಂತಿದೆ. ಆದ್ರಿಂದ ದೇವರು ಇವತ್ತು ನನ್ನ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಅದು ವಿಶೇಷ ಹೇಳಿದ್ದು ಜ್ಞಾನವಂತರಾಗಬೇಕು, ವಿಶೇಷವಾಗಿ ಯೌವನಸ್ಥರು ಬಹಳ ಎಚ್ಚರವಾಗಿರಬೇಕು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನಗೆ ಸಹೋದರ ಸಹೋದರಿಯರೇ, ಇನ್ನು ಮುಂದಿನ ಏಪ್ರಿಲ್ ತಿಂಗಳ 6ನೇ ತಾರೀಕಿನವರೆಗೆ ಇದು ನಮ್ಮ ಜ್ಞಾನವಂತರಾಗಿರಿ ಎಂಬ ಸಂದೇಶವು ಇರುವುದಿಲ್ಲ. ಕಾರಣ 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ದೇವರು ಮನುಷ್ಯರ ಅವತಾರವೆತ್ತಿ ಬಂದು ಅನೇಕ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸೋರ ಶಿಲುಬೆಯ ಮರಣ, ದೇವರ ಬಂಧನ 2ನೇ ತಾರೀಕು, 3ನೇ ತಾರೀಕು ಅವರ ಶಿಲುಬೆಯ ಮರಣ ಮತ್ತು ಸಮಾಧಿ, 4ನೇ ತಾರೀಕು ಅವರ ದೇಹ ಮಣ್ಣೊಳಗೆ, 5ನೇ ತಾರೀಕಿಗೆ ಅವರು ಪುನರುತ್ಥಾನ, ಮೃತ್ಯುಂಜಯ, ಓಂ ಮೃತ್ಯುಂಜಯಾಯ ನಮಃ. ಇದನ್ನ 2ನೇ ತಾರೀಕಿಂದ 5ನೇ ತಾರೀಕುವರೆಗೆ ಇದನ್ನ ತಿಳಿಸಲಾಗುವುದು. ಆದ್ದರಿಂದ 2ರಿಂದ 5ರವರೆಗೆ ಜ್ಞಾನವಂತರಾಗಿ ಎಂಬ ಸಂದೇಶವು ಇರುವುದಿಲ್ಲ. ಮತ್ತೆ ಏಪ್ರಿಲ್ 6ನೇ ತಾರೀಕಿಗೆ ಇದೇ ಸಂದೇಶವು ಜ್ಞಾನವಂತರಾಗಿರಿ ಎಂಬುದು ಮತ್ತೆ ಪ್ರಸಾರವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ಪ್ರಾರ್ಥಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಿಡಿಯಾಗಿ ಬಹಳ ಚೆನ್ನಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಸೈತಾನ್ನ ಕಾರ್ಯದಿಂದ ಅವರನ್ನು ಬಿಡಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವ ಹಾಗೆ ಮಾಡಿರಿ ಸ್ವಾಮಿ. ಅದು ನಿಮ್ಮಿಂದಲೇ ಸಾಧ್ಯ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲದರಿಂದಲೂ ಬಿಡುಗಡೆಯಾಗಿ ಪರಿಶುದ್ಧರಾಗಲು ನಿಮ್ಮ ಪ್ರೀತಿ ಸಹಾಯದ ಮಾಡಲು ಸಾಧ್ಯವಿಲ್ಲ. ಅದನ್ನು ನಿಮ್ಮ ಚಿತ್ತಾನುಸಾರ ಇತರರ ಸಹೋದರ ಸಹೋದರಿಗಳು ಅವರಿಗೂ ತಿಳಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಇದನ್ನು ತಿಳಿಸುವಂತಾಗಲಿ, ಸಾಕ್ಷಿಗಳನ್ನಾಗಿ ಜೀವಿಸುವಂತೆ ಮಾರ್ಪಡಿಸಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರ ಸಂದೇಶವನ್ನು ಚೆನ್ನಾಗಿ ಕೇಳಿ ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಿಮ್ಮ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಆಮೇನ್.